ಗಳು ಫೀಲ್ಡ್ಗಿಳಿದಿವೆ. ಗಲಭೆಕೋರರಿಗೆ ಯೋಗಿ ಬಾಬಾ ಶಾಕ್ ಮೇಲೆ ಶಾಕ್ ಕೊಡ್ತಿದ್ದಾರೆ. ಉತ್ತರ ಪ್ರದೇಶದ ಬರೇಲಿಯಲ್ಲಿ ಐ ಲವ್ ಮೊಹಮ್ಮದ್ ಅಂತ ಬೀದಿಗಿಳಿದು ದೊಂಬಿ ಎಬ್ಬಿಸಿದ್ದ ಪುಡಾರಿಗಳಿಗೆ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಖಡಕ್ ಪಾಠ ಕಲಿಸ್ತಾ ಇದ್ದಾರೆ. ಇಲ್ಲಿ ಯಾರ ಸರ್ಕಾರ ಇದೆ ಅಂತ ಮೌಲ್ವಿಗಳು ಮರೆತಿದ್ದಾರೆ ಅಂತ ಗುಡುಗಿದ್ದಾರೆ ಬಾಬಾ. ಅದನ್ನ ಮತ್ತೆ ನೆನಪಿಸುವ ಕೆಲಸ ಮಾಡ್ತಿದ್ದಾರೆ. ಮತ್ತೆ ಫೀಲ್ಡ್ಗಿಳಿದ ಬುಲ್ಡೋಸರ್ ಬಾಬಾ. ಸಂಬಲ್ನಲ್ಲಿ ಮಸೀದಿ ಶಾದಿ ಮಹಲ್ ತೆರವು. 1 ವರ್ಷದಿಂದ ಉತ್ತರ ಪ್ರದೇಶದ ಸಂಬಲ್ನಲ್ಲಿ ಅಕ್ರಮವಾಗಿ ತಲೆ ಎತ್ತಿರುವಂತಹ ಕಟ್ಟಡಗಳ ತೆರವು ಕಾರ್ಯಾಚರಣೆ ನಡೀತಾನೆ ಇದೆ. ಬೆಳಗ್ಗೆ ಆದ್ರೆ ಬುಲ್ಡೋಸರ್ಗಳು ಮಸೀದಿ ಶಾದಿ ಮಹಲ್ಗಳ ಮುಂದೆ ಗರ್ಜಿಸ್ತಾ ಇದೆ. ಇದೀಗ ಬರೇಲಿಯಲ್ಲಿ ಗಲಭೆ ಎಬ್ಬಿಸಿದ ಮುಸ್ಲಿಂ ಮುಖಂಡರಿಗೆ ಯೋಗಿ ಮತ್ತೆ ಶಾಕ್ ಕೊಟ್ಟಿದ್ದಾರೆ. ಸಂಬಲ್ನಲ್ಲಿ ಅಕ್ರಮವಾಗಿ ತಲೆ ಎತ್ತಿರುವ ಮಸೀದಿ ಮತ್ತು ಶಾದಿ ಮಹಲ್ ಕೆಡವಲು ಶುರು ಮಾಡಿದ್ದಾರೆ. ಜನ್ನತ್ ಶಾದಿ ಮಹಲ್ ಅನ್ನ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ತೆರವು ಮಾಡಲಾಗಿದೆ. इन ऑपरेशन 3 है, एक बैकअप पे है जो आवश्यकता पड़ने पर मलबा हटाने के लिए यूज किया जाए. सर कौन कौन सी फोर्स यहाँ लगाई गई है? यहाँ देखिए पीएससी है, सिविल पुलिस का फोर्स है और कई थानों से जो हम लोगों ने फोर्स जो है वो क्लोज किया हुआ. सर इंटेलिजेंस वगैरह भी यहाँ लगाई. इंटेलिजेंस की जो हमारी टीम्स है वो भी अलग अपना काम कर रही हैं. ನಾವು ಕರ್ಫ್ಯೂ ಹೇರಲ್ಲ, ಯಾವುದೇ ರೀತಿ ನಿಷೇಧಾಜ್ಞೆಯೂ ಹೇರಲ್ಲ. ಜನಸಾಮಾನ್ಯರಿಗೆ ತೊಂದರೆ ಕೊಡೋರಿಗೆ ಹಿಂದೆಂದೂ ಕಾಣದ ರೀತಿಯಲ್ಲಿ ಶಿಕ್ಷೆ ಕೊಡ್ತೇವೆ ಅಂತ ಯೋಗಿ ಹೇಳಿದ್ದು ಹೇಳಿದಂತೆ ಕೆಲಸ ಮಾಡಿ ತೋರಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಗಳು ಫೀಲ್ಡ್ಗಿಳಿದಿವೆ. ಗಲಭೆಕೋರರಿಗೆ ಯೋಗಿ ಬಾಬಾ ಶಾಕ್ ಮೇಲೆ ಶಾಕ್ ಕೊಡ್ತಿದ್ದಾರೆ. ಉತ್ತರ ಪ್ರದೇಶದ ಬರೇಲಿಯಲ್ಲಿ ಐ ಲವ್ ಮೊಹಮ್ಮದ್ ಅಂತ ಬೀದಿಗಿಳಿದು ದೊಂಬಿ ಎಬ್ಬಿಸಿದ್ದ ಪುಡಾರಿಗಳಿಗೆ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಖಡಕ್ ಪಾಠ ಕಲಿಸ್ತಾ ಇದ್ದಾರೆ. ಇಲ್ಲಿ ಯಾರ ಸರ್ಕಾರ ಇದೆ ಅಂತ ಮೌಲ್ವಿಗಳು ಮರೆತಿದ್ದಾರೆ ಅಂತ ಗುಡುಗಿದ್ದಾರೆ ಬಾಬಾ. ಅದನ್ನ ಮತ್ತೆ ನೆನಪಿಸುವ ಕೆಲಸ ಮಾಡ್ತಿದ್ದಾರೆ. ಮತ್ತೆ ಫೀಲ್ಡ್ಗಿಳಿದ ಬುಲ್ಡೋಸರ್ ಬಾಬಾ. ಸಂಬಲ್ನಲ್ಲಿ ಮಸೀದಿ ಶಾದಿ ಮಹಲ್ ತೆರವು. 1 ವರ್ಷದಿಂದ ಉತ್ತರ ಪ್ರದೇಶದ ಸಂಬಲ್ನಲ್ಲಿ ಅಕ್ರಮವಾಗಿ ತಲೆ ಎತ್ತಿರುವಂತಹ ಕಟ್ಟಡಗಳ ತೆರವು ಕಾರ್ಯಾಚರಣೆ ನಡೀತಾನೆ ಇದೆ. ಬೆಳಗ್ಗೆ ಆದ್ರೆ ಬುಲ್ಡೋಸರ್ಗಳು ಮಸೀದಿ ಶಾದಿ ಮಹಲ್ಗಳ ಮುಂದೆ ಗರ್ಜಿಸ್ತಾ ಇದೆ. ಇದೀಗ ಬರೇಲಿಯಲ್ಲಿ ಗಲಭೆ ಎಬ್ಬಿಸಿದ ಮುಸ್ಲಿಂ ಮುಖಂಡರಿಗೆ ಯೋಗಿ ಮತ್ತೆ ಶಾಕ್ ಕೊಟ್ಟಿದ್ದಾರೆ. ಸಂಬಲ್ನಲ್ಲಿ ಅಕ್ರಮವಾಗಿ ತಲೆ ಎತ್ತಿರುವ ಮಸೀದಿ ಮತ್ತು ಶಾದಿ ಮಹಲ್ ಕೆಡವಲು ಶುರು ಮಾಡಿದ್ದಾರೆ. ಜನ್ನತ್ ಶಾದಿ ಮಹಲ್ ಅನ್ನ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ತೆರವು ಮಾಡಲಾಗಿದೆ. इन ऑपरेशन 3 है, एक बैकअप पे है जो आवश्यकता पड़ने पर मलबा हटाने के लिए यूज किया जाए. सर कौन कौन सी फोर्स यहाँ लगाई गई है? यहाँ देखिए पीएससी है, सिविल पुलिस का फोर्स है और कई थानों से जो हम लोगों ने फोर्स जो है वो क्लोज किया हुआ. सर इंटेलिजेंस वगैरह भी यहाँ लगाई. इंटेलिजेंस की जो हमारी टीम्स है वो भी अलग अपना काम कर रही हैं. ನಾವು ಕರ್ಫ್ಯೂ ಹೇರಲ್ಲ, ಯಾವುದೇ ರೀತಿ ನಿಷೇಧಾಜ್ಞೆಯೂ ಹೇರಲ್ಲ. ಜನಸಾಮಾನ್ಯರಿಗೆ ತೊಂದರೆ ಕೊಡೋರಿಗೆ ಹಿಂದೆಂದೂ ಕಾಣದ ರೀತಿಯಲ್ಲಿ ಶಿಕ್ಷೆ ಕೊಡ್ತೇವೆ ಅಂತ ಯೋಗಿ ಹೇಳಿದ್ದು ಹೇಳಿದಂತೆ ಕೆಲಸ ಮಾಡಿ ತೋರಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಗಳು ಫೀಲ್ಡ್ಗಿಳಿದಿವೆ. ಗಲಭೆಕೋರರಿಗೆ ಯೋಗಿ ಬಾಬಾ ಶಾಕ್ ಮೇಲೆ ಶಾಕ್ ಕೊಡ್ತಿದ್ದಾರೆ. ಉತ್ತರ ಪ್ರದೇಶದ ಬರೇಲಿಯಲ್ಲಿ ಐ ಲವ್ ಮೊಹಮ್ಮದ್ ಅಂತ ಬೀದಿಗಿಳಿದು ದೊಂಬಿ ಎಬ್ಬಿಸಿದ್ದ ಪುಡಾರಿಗಳಿಗೆ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಖಡಕ್ ಪಾಠ ಕಲಿಸ್ತಾ ಇದ್ದಾರೆ. ಇಲ್ಲಿ ಯಾರ ಸರ್ಕಾರ ಇದೆ ಅಂತ ಮೌಲ್ವಿಗಳು ಮರೆತಿದ್ದಾರೆ ಅಂತ ಗುಡುಗಿದ್ದಾರೆ ಬಾಬಾ. ಅದನ್ನ ಮತ್ತೆ ನೆನಪಿಸುವ ಕೆಲಸ ಮಾಡ್ತಿದ್ದಾರೆ. ಮತ್ತೆ ಫೀಲ್ಡ್ಗಿಳಿದ ಬುಲ್ಡೋಸರ್ ಬಾಬಾ. ಸಂಬಲ್ನಲ್ಲಿ ಮಸೀದಿ ಶಾದಿ ಮಹಲ್ ತೆರವು. 1 ವರ್ಷದಿಂದ ಉತ್ತರ ಪ್ರದೇಶದ ಸಂಬಲ್ನಲ್ಲಿ ಅಕ್ರಮವಾಗಿ ತಲೆ ಎತ್ತಿರುವಂತಹ ಕಟ್ಟಡಗಳ ತೆರವು ಕಾರ್ಯಾಚರಣೆ ನಡೀತಾನೆ ಇದೆ. ಬೆಳಗ್ಗೆ ಆದ್ರೆ ಬುಲ್ಡೋಸರ್ಗಳು ಮಸೀದಿ ಶಾದಿ ಮಹಲ್ಗಳ ಮುಂದೆ ಗರ್ಜಿಸ್ತಾ ಇದೆ. ಇದೀಗ ಬರೇಲಿಯಲ್ಲಿ ಗಲಭೆ ಎಬ್ಬಿಸಿದ ಮುಸ್ಲಿಂ ಮುಖಂಡರಿಗೆ ಯೋಗಿ ಮತ್ತೆ ಶಾಕ್ ಕೊಟ್ಟಿದ್ದಾರೆ.
ಸಂಬಲ್ನಲ್ಲಿ ಅಕ್ರಮವಾಗಿ ತಲೆ ಎತ್ತಿರುವ ಮಸೀದಿ ಮತ್ತು ಶಾದಿ ಮಹಲ್ ಕೆಡವಲು ಶುರು ಮಾಡಿದ್ದಾರೆ. ಜನ್ನತ್ ಶಾದಿ ಮಹಲ್ ಅನ್ನ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ತೆರವು ಮಾಡಲಾಗಿದೆ. इन ऑपरेशन 3 है, एक बैकअप पे है जो आवश्यकता पड़ने पर मलबा हटाने के लिए यूज किया जाए. सर कौन कौन सी फोर्स यहाँ लगाई गई है? यहाँ देखिए पीएससी है, सिविल पुलिस का फोर्स है और कई थानों से जो हम लोगों ने फोर्स जो है वो क्लोज किया हुआ है. सर इंटेलिजेंस वगैरह भी यहाँ लगाई. इंटेलिजेंस की जो हमारी टीम्स है वो भी अलग अपना काम कर रही हैं. ನಾವು ಕರ್ಫ್ಯೂ ಹೇರಲ್ಲ, ಯಾವುದೇ ರೀತಿ ನಿಷೇಧಾಜ್ಞೆಯೂ ಹೇರಲ್ಲ. ಜನಸಾಮಾನ್ಯರಿಗೆ ತೊಂದರೆ ಕೊಡೋರಿಗೆ ಹಿಂದೆಂದೂ ಕಾಣದ ರೀತಿಯಲ್ಲಿ ಶಿಕ್ಷೆ ಕೊಡ್ತೇವೆ ಅಂತ ಯೋಗಿ ಹೇಳಿದ್ದು ಹೇಳಿದಂತೆ ಕೆಲಸ ಮಾಡಿ ತೋರಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಫೀಲ್ಡ್ಗಿಳಿದಿವೆ. ಗಲಭೆಕೋರರಿಗೆ ಯೋಗಿ ಬಾಬಾ ಶಾಕ್ ಮೇಲೆ ಶಾಕ್ ಕೊಡ್ತಿದ್ದಾರೆ. ಉತ್ತರ ಪ್ರದೇಶದ ಬರೇಲಿಯಲ್ಲಿ ಐ ಲವ್ ಮೊಹಮ್ಮದ್ ಅಂತ ಬೀದಿಗಿಳಿದು ದೊಂಬಿ ಎಬ್ಬಿಸಿದ್ದ ಪುಡಾರಿಗಳಿಗೆ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಖಡಕ್ ಪಾಠ ಕಲಿಸ್ತಾ ಇದ್ದಾರೆ. ಇಲ್ಲಿ ಯಾರ ಸರ್ಕಾರ ಇದೆ ಅಂತ ಮೌಲ್ವಿಗಳು ಮರೆತಿದ್ದಾರೆ ಅಂತ ಗುಡುಗಿದ್ದಾರೆ ಬಾಬಾ. ಅದನ್ನ ಮತ್ತೆ ನೆನಪಿಸುವ ಕೆಲಸ ಮಾಡ್ತಿದ್ದಾರೆ. ಮತ್ತೆ ಫೀಲ್ಡ್ಗಿಳಿದ ಬುಲ್ಡೋಸರ್ ಬಾಬಾ. ಸಂಬಲ್ನಲ್ಲಿ ಮಸೀದಿ, ಶಾದಿ ಮಹಲ್ ತೆರವು. 1 ವರ್ಷದಿಂದ ಉತ್ತರ ಪ್ರದೇಶದ ಸಂಬಲ್ನಲ್ಲಿ ಅಕ್ರಮವಾಗಿ ತಲೆ ಎತ್ತಿರುವಂತ ಕಟ್ಟಡಗಳ ತೆರವು ಕಾರ್ಯಾಚರಣೆ ನಡೀತಾನೆ ಇದೆ. ಬೆಳಗ್ಗೆ ಆದ್ರೆ ಬುಲ್ಡೋಸರ್ಗಳು ಮಸೀದಿ, ಶಾದಿ ಮಹಲ್ಗಳ ಮುಂದೆ ಗರ್ಜಿಸ್ತಾ ಇದೆ. ಇದೀಗ ಬರೇಲಿಯಲ್ಲಿ ಗಲಭೆ ಎಬ್ಬಿಸಿದ ಮುಸ್ಲಿಂ ಮುಖಂಡರಿಗೆ ಯೋಗಿ ಮತ್ತೆ ಶಾಕ್ ಕೊಟ್ಟಿದ್ದಾರೆ. ಸಂಬಲ್ನಲ್ಲಿ ಅಕ್ರಮವಾಗಿ ತಲೆ ಎತ್ತಿರುವ ಮಸೀದಿ ಮತ್ತು ಶಾದಿ ಮಹಲ್ ಕೆಡವಲು ಶುರು ಮಾಡಿದ್ದಾರೆ. ಜನ್ನತ್ ಶಾದಿ ಮಹಲ್ ಅನ್ನ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ತೆರವು ಮಾಡಲಾಗಿದೆ. इन ऑपरेशन 3 है, एक बैकअप पे है जो आवश्यकता पड़ने पर मलबा हटाने के लिए यूज किया जाए. सर कौन कौन सी फोर्स यहाँ लगाई गई है? यहाँ देखिए पीएससी है, सिविल पुलिस का फोर्स है और कई थानों से जो हम लोगों ने फोर्स जो है वो क्लोज किया हुआ है. सर इंटेलिजेंस वगैरह भी यहाँ लगाई. इंटेलिजेंस की जो हमारी टीम्स है वो भी अलग अपना काम कर रही हैं. ನಾವು ಕರ್ಫ್ಯೂ ಹೇರಲ್ಲ, ಯಾವುದೇ ರೀತಿ ನಿಷೇಧಾಜ್ಞೆಯೂ ಹೇರಲ್ಲ. ಜನಸಾಮಾನ್ಯರಿಗೆ ತೊಂದರೆ ಕೊಡೋರಿಗೆ ಹಿಂದೆಂದೂ ಕಾಣದ ರೀತಿಯಲ್ಲಿ ಶಿಕ್ಷೆ ಕೊಡ್ತೇವೆ ಅಂತ ಯೋಗಿ ಹೇಳಿದ್ದು ಹೇಳಿದಂತೆ ಕೆಲಸ ಮಾಡಿ ತೋರಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಫೀಲ್ಡ್ಗಿಳಿದಿವೆ. ಗಲಭೆಕೋರರಿಗೆ ಯೋಗಿ ಬಾಬಾ ಶಾಕ್ ಮೇಲೆ ಶಾಕ್ ಕೊಡ್ತಿದ್ದಾರೆ. ಉತ್ತರ ಪ್ರದೇಶದ ಬರೇಲಿಯಲ್ಲಿ ಐ ಲವ್ ಮೊಹಮ್ಮದ್ ಅಂತ ಬೀದಿಗಿಳಿದು ದೊಂಬಿ ಎಬ್ಬಿಸಿದ್ದ ಪುಡಾರಿಗಳಿಗೆ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಖಡಕ್ ಪಾಠ ಕಲಿಸ್ತಾ ಇದ್ದಾರೆ. ಇಲ್ಲಿ ಯಾರ ಸರ್ಕಾರ ಇದೆ ಅಂತ ಮೌಲ್ವಿಗಳು ಮರೆತಿದ್ದಾರೆ ಅಂತ ಗುಡುಗಿದ್ದಾರೆ ಬಾಬಾ. ಅದನ್ನ ಮತ್ತೆ ನೆನಪಿಸುವ ಕೆಲಸ ಮಾಡ್ತಿದ್ದಾರೆ. ಮತ್ತೆ ಫೀಲ್ಡ್ಗಿಳಿದ ಬುಲ್ಡೋಸರ್ ಬಾಬಾ. ಸಂಬಲ್ನಲ್ಲಿ ಮಸೀದಿ, ಶಾದಿ ಮಹಲ್ ತೆರವು. 1 ವರ್ಷದಿಂದ ಉತ್ತರ ಪ್ರದೇಶದ ಸಂಬಲ್ನಲ್ಲಿ ಅಕ್ರಮವಾಗಿ ತಲೆ ಎತ್ತಿರುವಂತ ಕಟ್ಟಡಗಳ ತೆರವು ಕಾರ್ಯಾಚರಣೆ ನಡೀತಾನೆ ಇದೆ. ಬೆಳಗ್ಗೆ ಆದ್ರೆ ಬುಲ್ಡೋಸರ್ಗಳು ಮಸೀದಿ, ಶಾದಿ ಮಹಲ್ಗಳ ಮುಂದೆ ಗರ್ಜಿಸ್ತಾ ಇದೆ. ಇದೀಗ ಬರೇಲಿಯಲ್ಲಿ ಗಲಭೆ ಎಬ್ಬಿಸಿದ ಮುಸ್ಲಿಂ ಮುಖಂಡರಿಗೆ ಯೋಗಿ ಮತ್ತೆ ಶಾಕ್ ಕೊಟ್ಟಿದ್ದಾರೆ.